ಅಂದರೆ ಒಂದೊಂದು ಅಸ್ತ್ರಗಳನ್ನು ನೋಡ್ತಾ ಇದ್ರು ಕೂಡ ಅಮೇರಿಕ ಯಾಕೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಇನ್ನು F-22 ರಾಫ್ಟರ್ ಇದೆ. ಅಮೆರಿಕದ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳು. ಅಮೆರಿಕದ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳು. ಶತ್ರು ವಿಮಾನಗಳನ್ನು ನಾಶಪಡಿಸಲು ಬಳಸುವಂತ ಅಸ್ತ್ರ ಇದು. ಈಗ ಎರಡೂ ದೇಶಗಳ ನಡುವೆ ಯುದ್ಧ ನಡೀತಾ ಇರಬೇಕಾದ್ರೆ ಶತ್ರು ರಾಷ್ಟ್ರಗಳಿಂದಲೂ ಕೂಡ ವಿಮಾನಗಳು ಬಂದೇ ಬರ್ತವೆ. ಆ ವಿಮಾನಗಳನ್ನ ಹೊಡೆದುರುಳಿಸಬಲ್ಲಂತ ತಾಕತ್ತು ಈ F-22 ರಾಫ್ಟರ್ ವಿಮಾನಕ್ಕೆ ಇದೆ. ಇದು ಯುದ್ಧ ವಿಮಾನ. ವಾಯು ಪ್ರದೇಶವನ್ನ ನಿಯಂತ್ರಿಸಲು ಇದನ್ನ ವಿನ್ಯಾಸ ಮಾಡಲಾಗಿದೆ. ಯುದ್ಧ ನಡಿಬೇಕಾದ್ರೆ ಆಯಾ ದೇಶದ ವಾಯು ಪ್ರದೇಶವನ್ನ ಯಾರಾದ್ರೂ ಬೇರೆ ದೇಶದ ಇನ್ನು ವಿಮಾನಗಳು ಬಂದ್ಬಿಟ್ರೆ ಆ ಗಡಿಯನ್ನ ದಾಟಿ ಅದನ್ನ ಹೊಡೆದಾಕಬಲ್ಲಂತ ಸಾಮರ್ಥ್ಯ ಇದೆ. ಅಮೆರಿಕ ವಾಯುಪಡೆಗೆ ಮಾತ್ರ ಸೀಮಿತವಾಗಿರುವಂತ ಅಸ್ತ್ರ ಇದು. ಅಮೆರಿಕ ವಾಯುಪಡೆ ದಾಟಿ ಇದು ಹೋಗಲ್ಲ. ಅಮೆರಿಕ ವಾಯುಪಡೆಯನ್ನ ಕಾಯೋದಕ್ಕೆ ಈ ಅಸ್ತ್ರವನ್ನ ಸೀಮಿತ ಮಾಡಲಾಗಿದೆ. ಇನ್ನು ಯಾವುದೇ ವಿದೇಶಿ ರಾಷ್ಟ್ರಗಳಿಗೆ ಮಾರಾಟ ಮಾಡುವಂತಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಯಾವುದೇ ವಿದೇಶಿ ರಾಷ್ಟ್ರಗಳಿಗೆ ಇದನ್ನ ಮಾರಾಟ ಮಾಡಲ್ಲ ಅಮೆರಿಕ. ಸೊ ಇದನ್ನ ಕೇವಲ ಅಮೆರಿಕ ಮಾತ್ರ ಬಳಸುತ್ತೆ. ಸೊ ಯಾವುದೇ ವಿದೇಶಿ ರಾಷ್ಟ್ರಗಳಿಗೆ ಈ ಒಂದು ಅಸ್ತ್ರವನ್ನ ಕೊಡೋದಿಲ್ಲ ಅವರು. ಸ್ಟೆಲ್ತ್ ಯುದ್ಧ ವಿಮಾನಗಳಿವು. ಅಮೆರಿಕದ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನ ಹಿಂಗಿದೆ ನೋಡಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟು ಅದ್ಭುತವಾಗಿದೆ ನೋಡೋದಕ್ಕೆ. ಅದು ಶತ್ರು ವಿಮಾನಗಳನ್ನು ನಾಶಪಡಿಸಲು ಬಳಸುವಂತ ಒಂದು ಅಸ್ತ್ರ ಇದು. ವಾಯು ಪ್ರದೇಶವನ್ನ ನಿಯಂತ್ರಿಸುವುದಕ್ಕೆ ವಿನ್ಯಾಸ ಮಾಡಲಾಗಿದೆ. ತಮ್ಮ ದೇಶದ ವಾಯು ಪ್ರದೇಶಕ್ಕೆ ಬೇರೆ ದೇಶದ ವಿಮಾನಗಳು ಪರ್ಮಿಷನ್ ಇಲ್ಲದೆ ಬಂದ್ರೆ ಮುಗದೆ ಹೋಯ್ತು. ಅಥವಾ ಯುದ್ಧ ನಡೆದಂತ ಸಂದರ್ಭದಲ್ಲಿ ವಿಮಾನಗಳು ಶತ್ರು ರಾಷ್ಟ್ರಗಳ ವಿಮಾನಗಳು ಬಂದ್ರೆ ಮುಗದೆ ಹೋಯ್ತು. ಅವನ್ನ ಆರಾಮಾಗಿ ಹೊಡೆದು ಹಾಕುತ್ತೆ ಈ ಒಂದು ಯುದ್ಧ ವಿಮಾನ. ಯಾಕೆ ಅಂತ ಹೇಳಿದ್ರೆ ಇದು ವಾಯು ಪ್ರದೇಶವನ್ನ ನಿಯಂತ್ರಿಸುವುದಕ್ಕೆ, ವಾಯು ಪ್ರದೇಶವನ್ನ ಕಾಯೋದಕ್ಕೆ ವಿನ್ಯಾಸ ಮಾಡಲಾಗಿದೆ. ಅಮೆರಿಕ ವಾಯುಪಡೆಗೆ ಮಾತ್ರ ಸೀಮಿತವಾಗಿರುವಂತ ಅಸ್ತ್ರ ಇದು. ಅಂದ್ರೆ ಈ ಒಂದು ವಿಮಾನವನ್ನ, ಈ ಯುದ್ಧ ವಿಮಾನವನ್ನ ಯಾವುದೇ ದೇಶಗಳಿಗೂ ಕೂಡ ಅಮೆರಿಕ ಕೊಟ್ಟಿಲ್ಲ. ತನ್ನ ಶಕ್ತಿ, ತನ್ನ ಬಲವನ್ನ ಯಾರಿಗೂ ಕೂಡ ಈ ಒಂದು ಅಮೆರಿಕ ತಿಳಿಸಿಕೊಡೋದಿಲ್ಲ. ಜೊತೆಗೆ ಅದನ್ನ ಕೊಡೋದು ಇಲ್ಲ, ಮಾರಾಟ ಕೂಡ ಮಾಡಲ್ಲ. ಯಾವುದೇ ವಿದೇಶಿ ರಾಷ್ಟ್ರಗಳಿಗೆ ಮಾರಾಟ ಮಾಡುವಂತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.